ಜೀರಾ ಸಾಂಬಾರ್ ರೈಸ್ನಲ್ಲಿ ಬಾಸ್ಮತಿ ಬಿರಿಯಾನಿ ಮಾಡಿರೋದು. ಇದು ಇಂಡಿಯಾ ಗೇಟ್ ಬ್ರ್ಯಾಂಡ್ನ ಜೀರಾ ರೈಸ್ ತಗೊಂಡು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಟನ್ ಬಿರಿಯಾನಿ ಮಾಡಿರೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈಗ ಒಂದು 200 ಗ್ರಾಮ್ ಎಣ್ಣೆ ಹಾಕಬೇಕು. ಇದಕ್ಕೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಮಾತ್ರ ನಾವು ತಗೊಂಡಿದ್ದೀವಿ. ಸೊ ಇಷ್ಟನ್ನು ಈಗ ಹಾಕಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ 1/4 kg ಇದೆ ಇದು. ಸೊ ಇವಾಗ ಎಣ್ಣೆ ಕಾದ ನಂತರ ಮಸಾಲೆ ಪದಾರ್ಥಗಳನ್ನು ಹಾಕಬೇಕು. ಹಾಕಿದ ನಂತರ ಡೈರೆಕ್ಟಾಗಿ ಈಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಇದು ಗೋಲ್ಡನ್ ಫ್ರೈ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಸೊ ಈಗ ಗೋಲ್ಡನ್ ಫ್ರೈಗೆ ಕಲರ್ಗೆ ಬರ್ತಾ ಇದೆ. ಸೊ ಇದೆಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಆದ ತಕ್ಷಣ ಇದಕ್ಕೆ ನಾನೀಗ 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ನಾವು ಕಸ್ತೂರಿ ಮೇಥಿಯನ್ನು ಸಹ ಸೇರಿಸಬೇಕು. ಆದರೆ ಈಗಲೇ ಸೇರಿಸೋದು ಬೇಡ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಕಸ್ತೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ನಾನೀಗ 5 ಮೀಡಿಯಮ್ ಸೈಜು ಟೊಮೊಟೊ ಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇಲ್ಲಿ ಈಗಾಗಲೇ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಮಟನ್ ಆಗಿರೋದ್ರಿಂದ ಮೊದಲೇ ಬೇಯಿಸಿಟ್ಕೋಬೇಕು. ಬೇಯಿಸ್ಕೊಳ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರು, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಒಂದು 3 ವಿಷಲ್ ಹೊಡ್ಕೊಂಡಿದ್ದೀವಿ. ಇದು ಬೇಗ ಬೆಂದಿದೆ. ಮಟನ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ ಇನ್ನೂ ಬೇಯಬೇಕು ಅಂತ ಅನ್ನೋದಾದರೆ ಇನ್ನೊಂದು 2-3 ವಿಷಲ್ ಹಾಕ್ಕೊಳ್ಳಿ. ಬಟ್ ಇಲ್ಲಿ ನನಗೀಗ 3 ವಿಷಲ್ಗೆ ಚೆನ್ನಾಗಿ ಬೆಂದಿದೆ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಬಿರಿಯಾನಿ ಮಾಡಬೇಕಾದ್ರೆ ಒಂದು ಹೈಲೈಟ್ ಅಂದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ನಾನೀಗ 4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಒಂದು ಮನೆಯಲ್ಲೇ ತಯಾರಿಸಿರುವಂತಹ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀವಿ. ಇದಕ್ಕೆ ನಾವು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕರಿಮೆಣಸು ಇಷ್ಟನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದು. ಸೊ ಅದನ್ನು ಈಗ ಸ್ವಲ್ಪ ಹಾಕಿದ್ದೀವಿ. ಇದಾದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ತೇಜು ಬಿರಿಯಾನಿ ಪೌಡ್ರು ಸಿಗುತ್ತೆ. ಸೊ ಆ ಬಿರಿಯಾನಿ ಪೌಡ್ರನ್ನ ನಾನು 1 ಹಾಕ್ತಾಯಿದ್ದೀನಿ. ಖಾರ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅದರಿಂದ ಇದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಇಲ್ಲಿ 1/4 ಲೀಟ್ರು ಮೊಸರು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದು ಬೇಯ್ತಾ ಇರಲಿ. ಇದಕ್ಕೆ ಬಾಸ್ಮತಿ ಗೇಟ್ದು ಜೀರಾ ಸಾಂಬಾರ್ ರೈಸನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 3 ಗ್ಲಾಸ್ ಜೀರಾ ಸಾಂಬಾರ್ ರೈಸ್ನ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ನಾನು ತೊಳೆದಿಟ್ಟು ಒಂದು ಕಡೆ ಇಡ್ತೀನಿ. ಈಗ ನಾವು ನೀರು ಹಾಕೋಬೇಕು. ಈಗ ಮಸಾಲೆ ಎಲ್ಲ ಬೆಂದಿದೆ. ಇದಕ್ಕೆ ನಾನೀಗ 3 ಗ್ಲಾಸ್ ಜೀರಾ ಸಾಂಬಾರ್ ರೈಸ್ ತೊಗೊಳ್ತಾ ಇರೋದು, 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ನಿಂಬೆ ಹಣ್ಣನ್ನು ತಗೊಂಡು ಅದರ ರಸವನ್ನು ತೆಗೆದು ಹಾಕ್ತಾಯಿದ್ದೀನಿ. ಈಗ ಒಂದು 15 ನಿಮಿಷ ಬಿಟ್ಟು ನೋಡಿದಾಗ ಈ ರೀತಿ ನೀರು ಕುದೀತಾ ಇತ್ತು. ಇದಕ್ಕೆ ಈಗಾಗಲೇ ತೊಳೆದಿಟ್ಟಿರೋದಂತಹ ಜೀರಾ ಸಾಂಬಾರ್ ರೈಸ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸಬೇಕು. 10 ನಿಮಿಷ ಬೆಂದ ಮೇಲೆ ಈ ರೀತಿ ಒಂದು ಅರ್ಧ ಬೆಂದಿರುವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವಿನ್ನೂ ಇದಕ್ಕೆ ಮಟನ್ ಹಾಕಿಲ್ಲ. ಈಗ ಮಟನ್ ಹಾಕ್ತಾಯಿದ್ವಿ. ಮಟನ್ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ದಮ್ಗೆ ಇಡಬೇಕು. ಒಂದು 15 ನಿಮಿಷನಾದ್ರೂ ದಮ್ಮಲ್ಲಿ ಇರಬೇಕು. ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಈ ರೀತಿ ಇದೆ. ಇದನ್ನು ಮುಚ್ಚಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ, ಭಾರವಾದಂತಹ ಪಾತ್ರೆಗೆ ನೀರು ಹಾಕಿಟ್ಟಿದ್ದೀವಿ. ಒಂದು 10 ನಿಮಿಷ ದಮ್ಮಲ್ಲಿ ಇಡಬೇಕು. ಇಟ್ಟ ನಂತರ ಈಗ ನಮ್ಮ ದಮ್ ಬಿರಿಯಾನಿ ಜೀರಾ ಸಾಂಬಾರ್ ರೈಸ್ನಲ್ಲಿ ಮಾಡಿರುವಂತಹ ಬಿರಿಯಾನಿ ರೆಡಿಯಾಗಿದೆ. ಈ ಕಡೆ ಸೌತೆಕಾಯಿ ರೆಡಿ ಇದೆ. ಈಗ
ಮೊಸರು ಬಜ್ಜಿ ಮಾಡ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಮೊಸರು ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿಯಾಗುತ್ತೆ. ಈಗ ಚಿಕನ್ ಕಬಾಬ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಟರ್ಮರಿಕ್ ಪೌಡ್ರ್ ಹಾಕಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು ಸ್ಪರ್ಶ ಅವರ ಕಬಾಬ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಇದೆ ಸ್ಪರ್ಶ ಅವ್ರದ್ದು ಕಬಾಬ್ ಪೌಡರ, ಮತ್ತು ಒಂದು ಚೂರು ಅಂಟ್ಕೊಳ್ಳಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬ್ ಪೌಡರ್. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಇದೆ ಇದರಲ್ಲಿ. ಈಗ ಅರ್ಧ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀವಿ. ಇದ್ರ ಬದಲು ವಿನಿಗರ್ ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಲಿಸ್ಕೊಳ್ಳೋಕೆ ಹೋದರೆ ತುಂಬ ಖಾರ ಆಗುತ್ತೆ, ಅದರಿಂದ ಸ್ಪೂನ್ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ನಿಮಿಷನಾದ್ರೂ ನೆನೆಯಲಿಕ್ಕೆ ಬಿಡಬೇಕು. ಇದು ಒಂದು ಕಡೆ ಇರಲಿ. ಈಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಬಾಬನ್ನು ಕರೀಲಿಕ್ಕೋಸ್ಕರ. 10 ನಿಮಿಷ ಆದಮೇಲೆ ನಾನೀಗ ಚಿಕನ್ ಪೀಸಸ್ಗಳನ್ನ ಒಂದೊಂದಾಗಿ ಡ್ರಾಪ್ ಮಾಡ್ತೀನಿ ಇದರೊಳಗೆ. ಸೊ ಚೆನ್ನಾಗಿ ಬೆಂದ ನಂತರ ನಮ್ಮ ಚಿಕನ್ ಕಬಾಬ್ ಕೂಡ ರೆಡಿ ಆಗುತ್ತೆ. ಎಲ್ಲ ರೆಡಿಯಾಗಿದೆ. ಈಗ ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ನಮ್ಮ ಜೀರಾ ಸಾಂಬಾರ್ ರೈಸ್ನ ಬಿರಿಯಾನಿ ಹೇಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಉದುರುದ್ರಿಯಾಗಿದೆ. ಮಟನ್ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಇದೆ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. Thanks for watching.